ಮೋಹನ್ ಲಾಲ್ ಅವರ ದೃಶ್ಯಂ 3 ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಏನ್ ಅನಿಸ್ತಿತ್ತು, ದೃಶ್ಯಂ 1 ಅಲ್ಲಿ ಕತೆ ಮುಗ್ದೋಗುತ್ತೆ ಅಂತ, ಆದ್ರೆ ಕತೆ ಮುಗಿಲಿಲ್ಲ. ದೃಶ್ಯಂ 2 ಕೂಡ ತೆಗೆದ್ರು, ಕೂಡ ಇಂಟೆನ್ಸ್ ಆಗಿತ್ತು. ಈಗ ಥರ್ಡ್ ಪಾರ್ಟ್ ಕೂಡ ಬಂದಿದೆ. ಈ ಮೂವಿ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಹಾಫ್ ತುಂಬಾನೇ ಎಳಿತಾರೆ, ಸ್ವಲ್ಪ ಬೋರಿಂಗ್ ಅನ್ಸುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸಖತ್ತಾಗಿ ಪಿಕ್ ಮಾಡ್ತಾರೆ. ತುಂಬಾನೇ ಇಂಟೆನ್ಸ್ ಆಗಿ ಕ್ಯೂರಿಯಾಸಿಟಿನ ಹುಟ್ಟಿಸ್ತಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾನೆ. ಫಿಲಂ ಅಲ್ಲಿ ಕೇಸ್ ನ ಮತ್ತೆ ರಿಓಪನ್ ಮಾಡೋದಕ್ಕೆ ಪೊಲೀಸ್ ಅವರು ತಯಾರಿ ಮಾಡ್ಕೊಂತಿದ್ದಾರೆ. ಇಲ್ಲಿ ಪೊಲೀಸ್ ಸೈದೇವ ಅಂತ ಒಬ್ಬ ಇರ್ತಾನೆ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಇನ್ನೊಬ್ಬನ ಕರ್ಕೊಂಡ್ ಬರ್ತಾರೆ. ಅವನು ಈ ಕೇಸ್ ನ ರಿಓಪನ್ ಮಾಡ್ತಾನೆ. ಫ್ಯಾಮಿಲಿನ ಹೇಗೆ ಮತ್ತೆ ಸಿಗಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಿರ್ತಾರೆ. ಹೇಗೆ ಅವ್ರನ್ನ ಮರ್ಯಾದೆನ ಕಳಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂತಿರ್ತಾರೆ. ಅಂದ್ರೆ ಹೀರೋ ಅದರಿಂದ ಹೇಗೆ ಬಚಾವ್ ಆಗ್ತಾನೆ ಅನ್ನೋದೇ ಒಂದು ಮೂವಿ. ನನಗ್ ಕೇಳೋದಾದ್ರೆ 2 ಮೂವಿ ನೋಡಿದ್ಮೇಲೆ 3ನೇ ಮೂವಿ ನಿಮ್ಗೆ ಆಲ್ರೆಡಿ ಸ್ವಲ್ಪನಾದ್ರೂ ಕ್ಲೂ ಇರುತ್ತೆ. ಅಂದ್ರೆ ಇಲ್ಲಿನ ಹೀರೋ 2 ಪಾರ್ಟ್ ಅಲ್ಲೂ ತನ್ನ ಫ್ಯಾಮಿಲಿನ ಒಂದು ಚೂರು ಏನೋ ಆಗದೆಲ್ಲ ಕಾಪಾಡಿದಾನೆ ಅಂದ್ರೆ ಥರ್ಡ್ ಪಾರ್ಟ್ ಅಲ್ಲೂ ಕಾಪಾಡ್ತಾನೆ. ಆದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಇರ್ಬೋದು ಅಂತ ಅನ್ಕೊಂಡಿರ್ತಾರೆ. ಅದೇ ಇಲ್ಲ ಆಗಿರೋದು. ಪ್ಯಾಟರ್ನ್ ಸೇಮ್ ಇದೆ, ಆದ್ರೆ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಸ್ಟೋರಿ ಲೈನ್ ನ ಸ್ವಲ್ಪ ಬೇರೆ ರೀತಿ ತಗೊಂಡು ಹೋಗಿದ್ದಾರೆ. ಮೂವಿಯ ಇಂಟೆನ್ಸಿಟಿ ಜಾಸ್ತಿ ಆಗೋದು ಎಲ್ಲಿ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ. ಕ್ಲೈಮ್ಯಾಕ್ಸ್ ಅಂದ್ರೆ ಈ ಮೂವಿಯಲ್ಲಿ ಅರ್ಧ ಗಂಟೆ ಏನಿದೆ, ಆ ಅರ್ಧ ಗಂಟೆ ತುಂಬಾ ಇಂಟೆನ್ಸ್ ಆಗಿರುತ್ತೆ. ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಿರ್ತೀರ. ಎಲ್ಲದಕ್ಕೂ ಕನ್ಕ್ಲೂಷನ್ ಕೊಡ್ತಾರೆ. ಆದರೆ ಕೊನೆ 10 ನಿಮಿಷದಲ್ಲಿ ದೃಶ್ಯಂ ಪಾರ್ಟ್ 4 ಹಿಂಟ್ ಕಣ್ಣ ಬಿಟ್ಟಿದ್ದಾರೆ. ಈ ಮೂವಿ ಏನಾದ್ರು ಚೆನ್ನಾಗಿ ಓಡಿದ್ರೆ ದೃಶ್ಯಂ ಪಾರ್ಟ್ 4 ಕೂಡ ತೆಗಿತಾರೆ ಅಂತ ನನ್ನ ಅನಿಸಿಕೆ. ಡೈರೆಕ್ಟರ್ ಜೀತು ಜೋಸೆಫ್ ಅವರು ತುಂಬಾನೇ ಇಂಟೆನ್ಸ್ ಆಗಿ ಸ್ಟೋರಿನ ತಗೊಂಡೋಗಿದ್ದಾರೆ. ಏನೇನೆಲ್ಲ ಯೋಚನೆ ಮಾಡ್ಬೋದು ಅದೇ ರೀತಿ ಯೋಚನೆ ಮಾಡಿದ್ದಾರೆ. ಕೇಳೋದಾದ್ರೆ ಈ ಮೂವಿನ ಥರ್ಡ್ ಪಾರ್ಟಿಗೆ ಎಂಡ್ ಮಾಡಿದ್ರೆ ಒಳ್ಳೇದು. ತುಂಬಾ ಇಂಟೆನ್ಸ್ ಆಗಿ ಕ್ರೂಷಿಯಲ್ ಪಾಯಿಂಟ್ ಅಲ್ಲೇ ಎಂಡ್ ಮಾಡಿದ್ದಾರೆ. ಇವರು 4th ಪಾರ್ಟ್ ನ ತೆಗಿಲಿಲ್ಲ ಅಂದ್ರೆ ಈ ಮೂವಿಯ ಕ್ಯೂರಿಯಾಸಿಟಿ ಹೀಗೆ ಇರುತ್ತೆ. ಅದು ನನ್ನ ಅನಿಸಿಕೆ. ಮೂವಿ ತುಂಬಾನೇ ಚೆನ್ನಾಗಿದೆ, ನೀವು ಹೋಗಿ ನೋಡ್ಬೋದು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.